ಯಳಂದೂರು ಕನ್ನಡದ ಕೆಲಸವನ್ನ ಎಲ್ಲರೂ ಒಟ್ಟುಗೂಡಿ ಜೈನ ನೋಡದಂತೆ ಕೆಲಸವನ್ನ ಮಾಡಬೇಕು. ನಾವು ಒಗ್ಗಟ್ಟು ಪ್ರದರ್ಶಿಸಿದರೆ ಯಾರೂ ನಮ್ಮನ್ನು ಏನು ಮಾಡಲು ಆಗುವುದಿಲ್ಲ. ಕನ್ನಡ ನೆಲ ಜಲ ಭಾಷೆಯನ್ನ ಸಂರಕ್ಷಿಸಲು ನಾವು ಒಟ್ಟಾಗಬೇಕು ಎಂದು ಯುವ ಕರ್ನಾಟಕ ವೇದಿಕೆಯ ಜಿಲ್ಲಾಧ್ಯಕ್ಷ ಮಹಮ್ಮದ್ ಅಯಾಜ್ ಕನ್ನಡಿಗ ಕರೆ ನೀಡಿದರು. ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಂಘಟನೆಯ ವತಿಯಿಂದ ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಕನ್ನಡ ಜಲ ನೆಲದ ರಕ್ಷಣೆ ನಮ್ಮೆಲ್ಲರ ಹೊಣೆಯಾಗಿದೆ. ಪ್ರತಿನಿತ್ಯ ನಮ್ಮ ನೆರೆ ರಾಜ್ಯದವರು ನಮ್ಮ ಮೇಲೆ ನಿರಂತರ ಭಾಷೆ ನೆಲ ಜಲದ ವಿಚಾರದಲ್ಲಿ ಒಂದಲ್ಲ ಒಂದು ತಗಾದಿಯನ್ನ ಎತ್ತುತ್ತಿದ್ದಾರೆ. ನಮ್ಮದು ಕೂಡ ಗಡಿ ಜಿಲ್ಲೆಯಾಗಿದೆ. ಇಲ್ಲಿಯೂ ಕೂಡ ಅನೇಕ ಸಮಸ್ಯೆಗಳಿವೆ. ಇದಕ್ಕೆ ನಾವೆಲ್ಲರೂ ಸಂಘಟಿತ ಹೋರಾಟ ನಡೆಸಬೇಕಾದ ಪರಿಸ್ಥಿತಿ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಸಂಘಟನೆಗೆ ಜಿಲ್ಲೆಯಲ್ಲಿ ಬಲ ತುಂಬುವ ಕೆಲಸವನ್ನ ಮಾಡಲಾಗುತ್ತಿದೆ. ಹಾಗಾಗಿ ತಾಲೂಕು, ಹೋಬಳಿ ಹಾಗೂ ಗ್ರಾಮ ಮಟ್ಟದಲ್ಲಿ ನಾವು ಪದಾಧಿಕಾರಿಗಳನ್ನ ಆಯ್ಕೆ ಮಾಡುವ ಕೆಲಸವನ್ನ ಮಾಡಲು ಉತ್ಸುಕರಾಗಿದ್ದೇವೆ. ಈ ಕೆಲಸವು ಈಗಾಗಲೇ ಪ್ರಗತಿಯಲ್ಲಿದೆ. ಇಲ್ಲಿ ಯಾವ ಜಾತಿ ಧರ್ಮಗಳಿಲ್ಲ, ಪಕ್ಷ ಭೇದವಿಲ್ಲ. ನಮ್ಮ ಸಂಘಟನೆಯ ಮನೆಗೆ ಬಂದಾಗ ಎಲ್ಲರೂ ಜಾತಿ ಮತ ಭೇದವನ್ನ ಮರೆತು ಕೆಲಸವನ್ನ ಮಾಡಬೇಕು. ಇದರೊಂದಿಗೆ ಸಾರ್ವಜನಿಕರ ಕೆಲಸವನ್ನ ಮಾಡುವಲ್ಲಿ ನಾವು ನೆರವಾಗಬೇಕು. ಬಡವರ, ನಿರ್ಗತಿಕರ, ರೈತರ, ಕಾರ್ಮಿಕರ ಸಮಸ್ಯೆಗಳಿಗೆ ಧ್ವನಿಯಾಗಿ ನಿಲ್ಲಬೇಕು. ನಾಡಿನ ಸಂರಕ್ಷಣೆ ನಮ್ಮ ಕೆಲಸವಾಗಬೇಕು ಎಂದು ಕರೆ ನೀಡಿದರು. ಸಂಘಟನೆಯ ಬಸವರಾಜು, ಸಿ ಕುಮಾರ್, ಅಫ್ರೋಜ್, ಎಂ ಮಲ್ಲಿಕಾರ್ಜುನ ಸ್ವಾಮಿ, ಕುಮಾರ್, ಇರ್ಫಾನ್, ತೌಸಿಫ್, ಗಿರೀಶ್, ಮಹಾದೇವ ಪ್ರಸಾದ್, ಇರ್ಫಾನ್ ಅಲಿಖಾನ್, ಎಂ ಅಬ್ದುಲ್, ಭಗತ್, ಸತ್ಯ, ಸಲೀಂ, ಮುಬಾರಕ್, ಸಿ ಮನು, ಶಾಹಿದ್, ಸಿದ್ದು, ಸುರೇಂದ್ರ ಸೇರಿದಂತೆ ಅನೇಕರು ಇದ್ದರು. ವರದಿ ಎಸ್ ಪುಟ್ಟಸ್ವಾಮಿ, ಹೊನ್ನೂರು, ಪ್ರಜಾಪವ ಟಿವಿ, ಯಳಂದೂರು. ವಿಚಾರವಾಗಿ ಯಾವುದೇ ಸಮಯದಲ್ಲಿ ತಮಿಳುನಾಡು ಕಡೆಯಿಂದಾಗಿರಲಿ, ಕೇರಳ ಕಡೆಯಿಂದಾಗಿರಲಿ, ಮಹಾರಾಷ್ಟ್ರದ ಕಡೆಯಿಂದಾಗಿರಲಿ, ಕನ್ನಡ ತಾಯಿ ಭುವನೇಶ್ವರಿಗೆ ಧಕ್ಕೆ ಆಗುವಂತ ಕೆಲಸ ನಡೆದಾಗ ಯುವ ಕರ್ನಾಟಕ ವೇದಿಕೆ ಸದಾ ಗುರುಗುತ್ತಲೇ ಬಂದಿದೆ. ಮುಂದಕ್ಕೂ ಚಾಮರಾಜನಗರ ಗಡಿ ಭಾಗದಿಂದ ಗುರುಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಏನಂದ್ರೆ ಈ ಶಾಲ್ ಹಾಕಿದೀವಿ, ನೀವು ಶಾಲ್ ಹಾಕಿದ್ಮೇಲೆ ಒಬ್ಬರೇ ಅಂತ ತಿಳ್ಕೊಬೇಕು. 6.5 ಕೋಟಿ ಜನರ ಆಶೀರ್ವಾದ ತಮ್ಮ ಮೇಲಿದೆ ಅಂತ ಹೇಳ್ಬಿಟ್ಟು ಭಾವಿಸ್ಬೇಕು. ಸರಿನಾ? ಈ ತಾಯಿ ಭುವನೇಶ್ವರಿ ಸೆರಗಿರ್ತಾರ ನಮ್ಮ ಎದುರು ಮೇಲೆ ಕೂತಿರೋದು. ಸರಿನಾ? ಈ ಶಾಲ್ ಹಾಕಿದ್ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನ ಅಡಿಯಲ್ಲಿ ನಾವೆಲ್ಲ ಕೆಲಸ ಮಾಡ್ಬೇಕಾಗಿರುತ್ತೆ. ಅರ್ಥ ಆಗ್ತಿದೆಯಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಕಾನೂನು ಚೌಕಟ್ಟಲ್ಲಿ ನಮ್ಗೆ ಕಾನೂನು ಕೊಟ್ಟಿದ್ರೆ ಆ ಕಾನೂನಲ್ಲೇ ನಾವು ಕೆಲಸ ಮಾಡಬೇಕು. ಸರಿನಾ? ನಾವು ಗಡಿ ವಿಚಾರ ಆಗಿರ್ಬೋದು, ಈ ಭಾಷೆ ವಿಚಾರ ಆಗಿರ್ಬೋದು, ಈ ವಲಸಿಗರ ವಿಚಾರ ಆಗಿರ್ಬೋದು, ಬೇರೆ ರಾಜ್ಯದಿಂದ ಬಂದಂತ ವ್ಯಕ್ತಿಗಳಿಂದ ನಮ್ಮ ನಾಡಿನ ಜನತೆಗೆ ತೊಂದರೆ ಆದಾಗ ನಾವು ಸದಾ ಸಿದ್ಧವಾಗಿರ್ಬೇಕು. ಹೇಗೆ ದೇಶದ ರೈತ ಕೆಲಸ ಮಾಡ್ತಾ ಬರ್ತಾ ಇದ್ದೀವಿ. ಇದೇ ತರ ನಮ್ಮ ಯುವ ಕರ್ನಾಟಕ ವೇದಿಕೆ ಇದರ ರಾಜ್ಯಾಧ್ಯಕ್ಷರಾದ ರೂಪೇಶ್ ರಾಜಣ್ಣವರ ಆದೇಶದಂತೆ ನಮ್ಮ ಜಿಲ್ಲಾಧ್ಯಕ್ಷರಾದ ಅಯಾಸ್ ಕನ್ನಡಿಗರ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಕನ್ನಡ ಕಟ್ಟುವಂಥ ಕೆಲಸವನ್ನು ಮಾಡಿ ನಾಡು, ನುಡಿ, ಜಲ, ಭಾಷೆಗೋಸ್ಕರ ಹೋರಾಡಿ ಮತ್ತೆ ಒಂದು ನಮ್ಮ ಗಡಿನಾಡ, ನಮ್ಮ ಚಾಮರಾಜನಗರ ಒಂದು ಗಡಿನಾಡಾಗಿರೋದ್ರಿಂದ ಕನ್ನಡ ಕಟ್ಟುವ ಕೆಲಸಕ್ಕೆ ಎಲ್ಲರೂ ಕೈ ಜೋಡಿಸಿ ಒಂದು ಬಲನ ತುಂಬಿಸಬೇಕು ಅಂತ ಎಲ್ಲರಲ್ಲೂ ಕೇಳಬೇಕು. ಒಂದು ಜೇನು ಗೂಡು ಒಂದೇ ಕಟ್ಟತ್ತ. ಒಂದು ಜೇನುತುಪ್ಪನ ಒಂದು ನೊಣ ಕಟ್ಟಲ್ಲ. 100,000 ಜೇನುನೊಣಗಳೋಡ ಎಲ್ಲ ಸೇರಿ ಒಂದು ಜೇನುತುಪ್ಪನ ತಯಾರಿಸುತ್ತೆ. ಅದೇ ರೀತಿ ನಾವೆಲ್ಲ ಒಂದು ಜೇನು ಹುಳಗಳ ಇವತ್ತು ಸೇರಿದೀವಿ. ಇಲ್ಲಿ ನಡೆಯುವ ಒಂದು ಜಿಲ್ಲೆ ನಡೆಯುವಂತಹ ಭ್ರಷ್ಟಾಚಾರ, ಅಕ್ರಮ ಚಟುವಟಿಕೆ ಇನ್ನ ಪ್ರಶ್ನೆ ಮಾಡುವ ಅಧಿಕಾರಕ್ಕೆ ನಮ್ಮಲ್ಲೆಲ್ಲ ಬರಬೇಕು. ನಾವು ಜೇನು ಹುಳುತ್ತರ ಒಗ್ಗಟ್ಟಾಗಬೇಕು. ಯಾರು ಜೇನು ಹುಳುಕ್ಕೆ ಕಲ್ಲು ಹೊಡೆದ್ರೆ ಬಿಡ್ತೀವ ನಾವು? ನಮ್ಮ ಕಾರ್ಯಕರ್ತರಿಗೆ ಅಷ್ಟೇ. ಏನೇ ಒಂದು ಸಮಸ್ಯೆ ಆದ್ರೂ ಯುವ ಕರ್ನಾಟಕ ವೇದಿಕೆ, ಜಿಲ್ಲಾ ಘಟಕ, ತಾಲೂಕು ಘಟಕಗಳು ಯಾವತ್ತೂ ಸದಾ ಸಿದ್ಧ ಇರುತ್ತೆ. ಯಾವತ್ತೂ ಒಬ್ಬರೇ ಅಂತ ಭಾವಿಸ್ಬೇಡಿ. ಎಲ್ಲ ನಾವು ನಿಮ್ ಜೊತೆ ಇದ್ದೀವಿ. ನಮ್ಗೆ ಏನಾದ್ರು ಸಮಸ್ಯೆ ಅಂದ್ರೆ ರಾಜ್ಯ ಮಟ್ಟದಿಂದ ಬರೋರು ಹಿರಿಯರಿದ್ದಾರೆ. ಸರಿನಾ? ಈ ಸಮಯದಲ್ಲಿ ನಾನು ಜಾಸ್ತಿ ಮಾತಾಡಕ್ಕೆ ಇಷ್ಟಪಡಲ್ಲ. ತಮ್ಮಗಳಿಗೆ ಜವಾಬ್ದಾರಿನ ಕೊಟ್ಟಿದ್ದೀವಿ. ತಮ್ಮ ಜವಾಬ್ದಾರಿನ ಯಾರು ಎಲ್ಲೂ ಹೋಗಿ ಯುದ್ಧ ಮಾಡುವ ಅವಶ್ಯಕತೆ ಇಲ್ಲ. ಇಲ್ಲಿ ನೀವು ನಾಡು ಕಟ್ಟುವಂತ ಕೆಲಸ ಮಾಡಬೇಕು. ಗ್ರಾಮ ಘಟಕ ಆಗ್ಬೇಕು, ನಿಮ್ಮದ್ರಲ್ಲಿ ಹೋಬಳಿ ಘಟಕಗಳಾಗಬೇಕು. ಆಮೇಲೆ ಮಿಕ್ಕಿದ ಇನ್ನೊಂದು ನಿಮ್ದು ಹೇಳೋದು ತಾಲೂಕು ಅಧ್ಯಕ್ಷನ ಆಯ್ಕೆ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ತಮಗೆ ಅವಕಾಶ ಸಿಗ್ಬೋದು, ಇನ್ನೊಬ್ರು ಮತ್ತೊಬ್ರಿಗೆ ಅವಕಾಶ ಸಿಗ್ಬೋದು. ತಮ್ಮ ನಿಷ್ಕಲ್ಮಶ ನಾಡು ಪ್ರೇಮ ನೋಡ್ಬಿಟ್ಟು ನಾವು ಆಯ್ಕೆ ಮಾಡ್ತೀವಿ. ಹಾಗೆ ಸಂತೆ ಮಹಿಳೆಯ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ವಿ. ನಿಮ್ಮ ಆದರ್ಶ, ನಿಮ್ಮ ಸಹಕಾರ ರಾಘವೇಂದ್ರ ಮೇಲೆ ಇರಬೇಕು. ರಾಘವೇಂದ್ರ ಏನ್ ಮಾರ್ಗದರ್ಶನ ಕೊಡ್ತಾರೆ ಅವ್ರ ಮಾರ್ಗದರ್ಶನದಂತೆ ನೀವು ಸಂಘಟನೆ ಮಾಡ್ಕೊಂಡು ಹೋಗ್ಬೇಕು. ಸರಿನಾ? ಇಲ್ಲಿ ಯಾರು ಮೇಲಿಲ್ಲ, ಯಾವ್ದು ಕೀಳಿಲ್ಲ. ಇಲ್ಲಿ ರಾಜಕೀಯ ಇಲ್ಲ. ಇಲ್ಲಿ ಮುಸ್ಲಿಮ್ಸ್ ಮನೇಲಿ, ಹಿಂದೂಗಳಿದ್ರೆ ನಿಮ್ಮ ಮನೇಲಿ. ಸರಿನಾ? ಕನ್ನಡ ಹಾಕಿದ್ಮೇಲೆ ಕನ್ನಡಿಗರು. ಸರಿನಾ? ನೀವು JDS ಇರಿ, ನೀವು ಬಿಜೆಪಿ ಇರಿ, ನೀವು ಕಾಂಗ್ರೆಸ್ ಇರಿ. ನಿಮ್ಮ ಆಚೆ ಏನಾದ್ರು ಯಾವ ಸಂಘ, ಯಾವ ಪಕ್ಷದಲ್ಲೂ ಇರಿ. ಇಲ್ಲಿ ಬಂದ್ಮೇಲೆ ಎಲ್ಲೋ ಒಂದೇ. ನಮ್ದ್ರಲ್ಲಿ ಜಾತಿ ಇಲ್ಲ, ನಮ್ದ್ರಲ್ಲಿ ಮತ ಇಲ್ಲ, ನಮ್ದ್ರಲ್ಲಿ ಧರ್ಮ ಇಲ್ಲ.
ನಾವೆಲ್ಲ ಕನ್ನಡಿಗರು, ಈ ನಾಡಿನ ಮಕ್ಕಳು, ಈ ಕರ್ನಾಟಕದ ಕೂರು ಕನ್ನಡ ಕಟ್ಟೋರು ನಾವು ಇಲ್ಲಿ ಸೇರಿರೋದು ಒಂದು ಕನ್ನಡ ಕಟ್ಟುವಂತ ಕೆಲಸಕ್ಕೆ ಸೇರಿದೀವಿ. ಅಣ್ಣ ರೂಪೇಶ್ ರಾಜಣ್ಣ ಅವರ ಕೈ ಬಲ ಬಳಸಬೇಕು ಅಂತ ಹೇಳ್ಬಿಟ್ಟು ಇವತ್ತು ಸೇರಿದೀವಿ. ಎಲ್ಲರೂ ಒಗ್ಗಟ್ಟಾಗಿ ಮುಂದಿನ ದಿನಗಳಲ್ಲಿ ಸಂಘಟನೆ ಮಾಡಬೇಕು ಅಂತ ಅಕ್ಕ ನಾವೆಲ್ಲ ಸೇರಿದ್ರ. ನಮ್ಮ ಮಹಿಳಾ ಜಿಲ್ಲಾಧ್ಯಕ್ಷರಿದ್ದಾರೆ, ಅವ್ರಿಗೆ ತಮ್ಮ ಕಾಂಟ್ಯಾಕ್ಟ್ ನಂಬರ್ ನಾಗೇಂದ್ರಣ್ಣ ಕೊಡ್ತಾರೆ. ಅವ್ರಿಗೆ ಮಾತಾಡಿ ನಾವು ಮುಂದಿನ ದಿನಗಳಲ್ಲಿ ಯಾವ ರೀತಿ